ನಮಸ್ಕಾರ, ನಾನು ಮಹಾದೇವಿ ಭಟ್ ಅಂತ. ಇವತ್ತು ಯಲ್ಲಾಪುರದ ಹಲಸಿನಕಾಯಿ ಹೋಳಿ ಮಾಡೋದು ತೋರಿಸ್ತಾ ಇದ್ದೆ. ಅದು ಚಲೋ ಬೆಳೆದ ಹಲಸಿನಕಾಯಿ ತಗೊಂಡು ಬಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ತೊಳೆನೆಲ್ಲ ತೆಕ್ಕೊಳ್ಬೇಕು. ಯಲ್ಲಾಪುರದ ಹಲಸಿನಕಾಯಿ ಹೋಳಿಗೆ ಬೇಕಾದ ಸಾಮಾನು: ಸೂಜಿ ಮೆಣಸು, ಹಸಿಮೆಣಸು, ಮೊಸರು, ಉಪ್ಪು, ಎಣ್ಣೆ, ಧನಿಯಾ, ಸಾಸಿವೆ ಕಾಳು, ಅರಿಶಿನ ಪುಡಿ, ಇಂಗು, ಕಾಯಿ ತುರಿ ಎಲ್ಲದನ್ನು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಹಲಸಿನಕಾಯಿ ಸೊಳೆ ಚಿಕ್ಕದಾಗಿ ಕಟ್ ಮಾಡಿ 4 ವಿಜಿಲ್ ಹೊಡಿಸಿ ಕುಕ್ಕರ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಆಗಿದೆ, ಇದು ಬೆಂದಿದೆ. ಇವಾಗ ರುಬ್ಕೊಂಡು ಮಸಾಲೆ ಹಾಕ್ತಾಯಿದ್ದೀನಿ. ಹಲಸಿನಕಾಯಿ ಸೊಳೆ ಬೇಯಿಸ್ಕೊಂಡಿದ್ದಕ್ಕೆ ಮೆಣಸು ಕಾಯಿ ಎಲ್ಲ ರುಬ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಮಜ್ಜಿಗೆನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಸೇರಿಸ್ತೇನೆ ಅದಕ್ಕೆ. ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ತೇನೆ. ಸ್ವಲ್ಪ ಸಾಸಿವೆ ಕಾಳು ಹಾಕ್ತೇನೆ. ಸಾಸಿವೆ ಚಟಪಟ ಆದಮೇಲೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಕುದ್ದ ಮೇಲೆ ಚೆನ್ನಾಗಿ ಖಾರ ಆಗಿರೋ ಯಲ್ಲಾಪುರ ಹಲಸಿನಕಾಯಿ ಹುಳಿ ರೆಡಿ.